ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಾವಯವ ಗೊಬ್ಬರದ ಫಲವತ್ತತೆ ಕೃಷಿಯ ಹೃದಯವಾಗಿದ್ದು, ಕಬ್ಬು ನಾಟಿ ಮಾಡಿದಾಗಿನಿಂದ ಕಟಾವು ಮಾಡುವ ತನಕ ರೈತರು ಕೃಷಿ ತಜ್ಞರ ಮಾರ್ಗದರ್ಶನದಲ್ಲಿ ಆಧುನಿಕ ಕೃಷಿ ಪದ್ಧತಿ ಅನುಸರಿಸುವುದರೊಂದಿಗೆ ಭೂಮಿಯ ಫಲವತ್ತತೆಗೆ ಮಿತವಾದ ನೀರು ಹಾಗೂ ಗೊಬ್ಬರ ಬಳಸಿದ್ರೆ ಅಧಿಕ ಕಬ್ಬು ಉತ್ಪಾದನೆ ಪಡೆಯಲು ಸಾಧ್ಯ ಅಂತ ಪುಣೆ ಮಹಾಧನ್ ಅಗ್ರಿಟೆಕ್ ಕಂಪನಿಯ ಅಸೋಸಿಯೇಟ್ ಉಪಾಧ್ಯಕ್ಷ ಬಿಪಿನ ಜೋರಗಿ ರೈತರಿಗೆ ಸಲಹೆ ಕೊಟ್ಟಿದ್ದಾರೆ. ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ ಗ್ರಾಮದ ಪಿಕೆಪಿಎಸ್ ಹಾಗೂ ಪುಣೆ ಮಹಾಧನ್ ಅಗ್ರಿಟೆಕ್ ಕಂಪನಿಯ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಕಬ್ಬು ಬೆಳೆ ವಿಚಾರ ಸಂಕಿರಣದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ವೇದಿಕೆಯಲ್ಲಿನ ಗಣ್ಯರಿಂದ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಇದೇ ಸಂದರ್ಭದಲ್ಲಿ ಉಪ ವ್ಯವಸ್ಥಾಪಕ ಅಬ್ದುಲ್ ರಜಾಕ್ ಖಾನ್ ಚಪ್ಪರಬಂದ್ ಮಾತನಾಡಿ, ರೈತರು ಪ್ರತಿ ಎಕರೆಗೆ 100ಕ್ಕೂ ಅಧಿಕ ಟನ್ ಕಬ್ಬು ಬೆಳೆಯಲು ಸ್ವತಃ ರೈತರು ತಮ್ಮ ಹೊಲದಲ್ಲಿ ಕಬ್ಬು ತಳಿ ತಯಾರಿಸಿಕೊಳ್ಳಬೇಕು. ನಿರಂತರ ಒಂದೇ ಬೆಳೆಯನ್ನ ಮಾಡದೆ ಬೇರೆ ಬೇರೆ ಬೆಳೆಯನ್ನ ಅನುಸರಿಸಬೇಕು ಎಂದಿದ್ದಾರೆ. ಇದೇ ವೇಳೆ ರೈತರ ವಿವಿಧ ಸಮಸ್ಯೆಗಳಿಗೆ ಕಂಪನಿಯ ಪದಾಧಿಕಾರಿಗಳು ಆದ ಚನ್ನವೀರ ರೆಡ್ಡಿ ಹಾಗೂ ಗೋಪಾಲಕೃಷ್ಣ ದೊಡ್ಡಮನಿ ಸಮರ್ಪಕ ಮಾಹಿತಿ ಕೊಟ್ಟು ಸ್ಪಂದಿಸಿದರು. ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ಇಲ್ಲಿ ಇವತ್ತಿನ ದಿನ ಬಡಿಕಾ ಗ್ರಾಮದಲ್ಲಿ ಫಂಕ್ಷನ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ರೈತರಿಗೆ ಕಬ್ಬಿನ ಬೆಳೆಯಲ್ಲಿ ಏನೇನು ತೊಂದರೆಗಳದಾವೆ ಅಂತಂದ್ರೆ ಅವರು ಭಾಳಷ್ಟು ತೊಂದರೆಗಳು ಇರ್ಬೋದು. ಅಂದ್ರೆ ನೀರು ನಿರ್ವಹಣೆ ಇರ್ಬೋದು, ಪ್ರತಿಯೊಂದು ರೋಗ ನಿರ್ವಹಣೆ ಇರ್ಬೋದು, ಕೀಡೆ ನಿರ್ವಹಣೆ ಇರ್ಬೋದು. ಇದರ ಬಗ್ಗೆ ರೈತರಿಗೆ ಸುಮಾರು ತೊಂದರೆಗಳಿದಾವೆ. ಈ ತೊಂದರೆಗಳ ಬಗ್ಗೆ ಮಹಾಧನ್ ಕಂಪನಿಯಿಂದ ನಮ್ಮ ಮಹಾಧನ್ ಕಂಪನಿಯ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಬಿಪಿನ್ ಚೋರ್ಗೆ ಅಂತ ಹೇಳಿ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದು ಅವರೇ ಎಲ್ಲರಿಗೆ ಸಂಬೋಧನೆ ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ಸಂಬೋಧನೆ ಎಲ್ಲ ರೈತರಿಗೆ ತಿಳಿದಿದೆ. ಹೀಗಾಗಿ ಎಲ್ಲ ರೈತರು ಕೂಡ ಇದರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಮತ್ತು ಇದೇ ರೀತಿಯಾಗಿ ನಮ್ಮ ಮಹಾಧನ್ ಕಂಪನಿಯಿಂದ ಕಬ್ಬಿನ ಬೆಳೆಗೋಸ್ಕರನೇ ಪ್ರತಿಯೊಂದು ಸೊಲ್ಯೂಷನ್ಗಳನ್ನು ಮಹಾಧನ್ ಕಂಪನಿಯಲ್ಲಿ ಇದ್ದಾವೆ. ಇದರ ಪರವಾಗಿ ನಾವು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಉದ್ದೇಶ. ಹಾಗಾಗಿ ನಾವು ಮಹಾಧನ್ ಕಂಪನಿಯ ವತಿಯಿಂದ ಎಲ್ಲ ರೈತರಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ರೈತರು ನೀವು ಹೊಸ ಪದ್ಧತಿಯ ಪ್ರಕಾರ ಆಧುನಿಕ ಪದ್ಧತಿಯ ಪ್ರಕಾರ ಇದು ಕಬ್ಬು ಬೆಳೆಯನ್ನು ಬೆಳೆದು ಲಾಭ ಪಡೆದುಕೊಳ್ಳಬೇಕಾಗಿ ನಾಲ್ಕು ಪ್ಲಾಟ್ ಮೇಲೆ ನೀವು ಇದು ಮಾಡೋದಿದ್ದೀರಿ, ಅದು ಯಾವ ಸ್ಟಾರ್ಟ್ ಮಾಡ್ತೀರಿ ಸರ್? ಇನ್ನೊಂದು ನಮ್ಮ ಕಂಪನಿಯ ಸರ್ ಇವರ ವತಿಯಿಂದ ಒಂದು ಹೊಸ ಬೇಡಿಕೆ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಈ ಬೆಡಿಕಾ ಗ್ರಾಮದಲ್ಲಿ ನಾವು ನಮ್ಮ ಕಂಪನಿಯ ವತಿಯಿಂದ ನಮ್ಮ ಬಿಪಿನ್ ಚೋರ್ಗೆ ಅವರ ಮಾರ್ಗದರ್ಶನದಲ್ಲಿ ಒಂದು 4ರಿಂದ 5 ಪ್ಲಾಟ್ ರೆಡಿ ಮಾಡ್ತಿದ್ದೇವೆ. ಅಂದ್ರೆ ಪ್ರತಿಯೊಂದು ಲಾವಣಿಯಿಂದ ನಾವು ಹಾರ್ವೆಸ್ಟ್ವರೆಗೂ ಏನು ಕಟಾವರೆಗೂ A to Z ನಮ್ಮದೇ ಮಾರ್ಗದರ್ಶನದಲ್ಲಿ ಒಂದು 4 ಪ್ಲಾಟ್ ರೆಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಕಡಿಮೆ ಖರ್ಚಿನಲ್ಲಿ ಒಂದು ಜಾಸ್ತಿ ಇಳುವರಿ ಹೇಗೆ ತೆಗಿಬೇಕಪ್ಪ ಅಂತಂದು ಅದರ ಉದ್ದೇಶದಿಂದ ಒಂದು 4 ಪ್ಲಾಟ್ ರೆಡಿ ಮಾಡ್ತಾ ಇದ್ದೀವಿ. ಆ ಪ್ಲಾಟ್ ರೆಡಿ ಆಗಿದ್ದ ಮೇಲೆ 1 ವರ್ಷ आदमेला ಎಲ್ಲ प्लॉट रेडी ಆಗ್ತವೆ. ಅದೆಲ್ಲ ಆದ್ಮೇಲೆ ಎಲ್ಲ एक गोष्ट या टेक्नॉलॉजी म्हणजे काय, आपल्या जमिनीमध्ये एक मशीन बसवायचं आणि ते मशीन बसवल्यानंतर ते मशीन आपल्याला सांगतं पाणी कधी द्यायचं. मी तुम्हाला काय शिकवलं, पाणी कधी द्यायचं, मुळीच्या साईडचं मॉइश्चर चेक करून द्यायचं. ते मशीन बी तेच सांगतं. तुम्ही मला एक गोष्ट सांगा, समजा त्या मशीनीच्या कडेला सॉल्ट आली, इलेक्ट्रिकल कंडक्टिव्हिटी सॉल्ट आले की ते गाडबाडणार. तेव्हा राहिलं हे काय झालं नवीन, मग ते 25 दिवस सांगत राहतो वरती पाणी द्या, पाणी देऊ नको, पाणी देऊ नको. खाली सॉल्ट असतं. समजा ढगाळ वातावरण आलं, त्याची लेंथ बिघडते. आपल्या झाडाला स्ट्रेस कधी येतो सगळ्यात जास्त? ढगाळ वातावरणात पावसाळ्यात जास्त उष्णतेतच येतो ना. आता सध्या पाणी लावायचं आणि वरती HDMI इमेज घेतं झाड वरून, फोटो काढला जातो आपल्या प्लॉटचा जिओ टॅग करून. आणि त्या फोटोमध्ये काय लक्षात येतं आपल्या, माझ्या कुठल्या भागात डिफिशियन्सी आहे, कुठल्या भागात रोग आहे, माझ्या रानात कुठल्या भागात खडकाळ आहे, तिथं पाणी कुठे कमी पडलंय. तुमच्या कोल्हापूर जिल्ह्यात गडहिंग्लज तालुक्यात अॅमिकस नावाचा एक प्राणी, शिवानंद नेगी नावाचा, तो द्राक्ष बागायतदारांना 66,000 द्राक्ष बागायतदारांना सर्व्हिस देतो. 66,000 त्याचं सबस्क्रिप्शन विकत घेतात द्राक्ष बागायतदार. गडहिंग्लज मध्ये 40-50 जणांचं ऑफिस आहे छोटं, त्याचं नाव आहे शिवानंद नेगी. तो जिओ टॅग करतो आणि इमेजेस देतो सगळ्यांना. 2020 पासून देतो, 100-200 रुपयात देतो. लय वाटलं तर त्याला टॅग करायला सांगा, मी सांगतो तुमच्या गावात यायला. 15 तारखेला
त्याच्या गावात 1000 लोकांची मिटिंग लावली त्यानं माझ्या. मी जाणार त्याच्या गावात. तुमच्या गावात तुमच्यासाठी मी सांगतो, त्या सोसायटीला एकदा भेट देऊन येऊ. मी सांगतो त्याला. ते इमेजेस तुम्हाला मोबाईलवर कळतात. पाणी कुठं कमी आहे, पाणी कुठं जास्त झाले, रोग कुठं आलाय, काय कुठं आलंय, आणि त्यानुसार तुम्हाला मॅनेज करायला सांगतो. पावसाळ्यात मॅनेज करायला जमू शकत नाही. ಕಾರ್ಯಕ್ರಮದಲ್ಲಿ ರಾಜ್ಯ ಮಾನ್ಯ ನಿರ್ದೇಶಕರು ಆದ ಅಶೋಕ್ ಅರಿಗೆ, ತಾತ್ಯ ಸಾಹೇಬ್ ಕೇಸ್ತೆ, ಶೀತಲಾ ಬೆನಾಡಿ, ಪಾಂಡುರಂಗ ಪಾಟೀಲ, ಆರ್ಜಿ ಡೊಮನೆ, ಪೋಪಡ್ ಅಂಬಿ, ಮುಖ್ಯ ಕಾರ್ಯನಿರ್ವಾಹಕ ಅಜಿತ ದನಾಪಗೌಡ, ರಾವ್ಸಾಬ್ ಹಿರುಗುಡೆ, ಎಂಎ ಪಾಟೀಲ, ಎಂಬಿ ಪಾಟೀಲ, ಸುರೇಶ್ ದೇಸಾಯಿ ಸೇರಿ ಗ್ರಾಮದ ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚನೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.